ಎಲ್ರಿಗೂ ನಮಸ್ಕಾರ. ನಾನು SM ಶಕ್ತಿವೇಲ್. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ, ನೋಡಿ, ಇವಾಗ ನಾವು ಇವಾಗ ಜಮೀನು ತಗೊಳ್ತೀವೋ ಇಲ್ಲ ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀವೋ ಮತ್ತು ಒಂದು ಸೈಟ್ ಪರ್ಚೇಸ್ ಮಾಡ್ತೀವೋ, ಅದಕ್ಕೆ ನಾವಿವಾಗ ಟ್ಯಾಕ್ಸ್ ಕಟ್ತೀವಿ. ಅದು ಓಕೆ, ಪರವಾಗಿಲ್ಲ, ಒಪ್ಕೋಬೋದು. ಇವಾಗ 1984 ಅಂದರೆ 1984 ಇಂದಿರಾ ಗಾಂಧಿಯವರು ಆವಾಗ ಅವರು ತೀರೋ ಸಮಯದಲ್ಲಿ ಅವ್ರ ಮಗನ ರಾಜೀವ್ ಗಾಂಧಿಗೆ ಅವ್ರದ್ದು ಎಲ್ಲ ಆಸ್ತಿಗಳನ್ನು ಬರೆದಿಟ್ಬಿಟ್ರು. ಆವಾಗ ರಾಜೀವ್ ಗಾಂಧಿ ಅವರು ಏನು ರೂಲ್ಸ್ ಮಾಡಿದ್ರು, ನಮ್ಮ ಹಿಂದಿನ ಅಂದರೆ ನಮ್ಮ ಅಪ್ಪ ತಗೊಂಡಿರ್ಬೋದು, ನಮ್ಮ ಅಜ್ಜ ತಗೊಂಡಿರ್ಬೋದು, ಏನೆಲ್ಲ ಅವರು ಪ್ರಾಪರ್ಟಿ ತಗೊಂಡಿದ್ರು ಅದಕ್ಕೆಲ್ಲ ಬಂದ್ಬಿಟ್ಟು ಯಾವುದೇ ಥರ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆವಾಗ ಒಂದು ರೂಲ್ನ ಪಾಸ್ ಮಾಡಿದರು. ಇವಾಗ ಸುಮಾರು ಒಂದು 40 ವರ್ಷ ಆದ ನಂತರ ಇವಾಗ ಅವ್ರದ್ದು ಎಲ್ಲ ಏನೇನು ಪ್ರಾಪರ್ಟಿ ಇದೆಯೋ ಎಲ್ಲರೂ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಸೇಲ್ ಮಾಡಿರ್ಬೋದು, ಇಲ್ಲ ಬೇರೆ ಕಡೆ ಏನೋ ಮಾಡಿರ್ಬೋದು, ಏನೋ ಅವ್ರು ಆಗಿದೆ. ಬಟ್ ಅವ್ರ ಹೆಸರಲ್ಲಿ ಇವಾಗ ಯಾವುದೋ ಪ್ರಾಪರ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಇವರೇನು ಮಾಡಿದ್ದಾರೆ, ಇವಾಗ ಇನ್ನು ಮುಂದೆ ಯಾರಾದರೂ ನಮ್ಮ ಅಜ್ಜಂದಿರ್ಬೋದು, ಟ್ಯಾಕ್ಸ್ ಅಂದ ಜಮೀನು ಇರ್ಬೋದು, ಅದೆಲ್ಲದಕ್ಕೂ ಟ್ಯಾಕ್ಸ್ ಅಪ್ಲಿಕಬಲ್ ಅಂತ ಹೇಳ್ಬಿಟ್ಟು ಈ ಒಂದು ರೂಲ್ಸನ್ನ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಡೀತಾ ಇರೋ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ಬಿಟ್ರೆ ಈ ಥರ ಒಂದು ರೂಲ್ಸನ್ನ ಮಾಡಿದ್ರೆ ಎಲ್ಲರೂ ಇವಾಗ ನಮ್ಮದು ಹೆಂಗೋ ಒಂದು ಮಾಡಿಬಿಟ್ಟು ಅದನ್ನು ಜಮೀನು ತಗೊಂಡು ಇಟ್ಕೊಂಡಿದ್ದಾರೆ. ಇವಾಗ ಅದಕ್ಕೆಲ್ಲ ಹೋಗಿ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದ್ರೆ ಇದು ಆಗೋ ಕಾರ್ಯನಾ? ಸೊ ದಯವಿಟ್ಟು ಯೋಚನೆ ಮಾಡಿ ಯಾರಿಗೆ ವೋಟ್ ಮಾಡಬೇಕಂತ ಹೇಳ್ಬಿಟ್ಟು. ಎಷ್ಟೋ ತುಂಬ ಒಳ್ಳೆಯ ಕೆಲಸಗಳು ನಮ್ಮ ಮೋದಿಯವರು ಮಾಡಿದ್ದಾರೆ, ನಿಮಗೆ ಗೊತ್ತಾಗಿಲ್ಲದೆ ಇರ್ಬೋದು. ದಯವಿಟ್ಟು ಸುಮಾರು ವೀಡಿಯೋಸ್ ಆಗಲಿ, ರಿಯಲ್ ಫ್ಯಾಕ್ಟ್ಸ್ ಏನಿದೆ ಅದೆಲ್ಲ ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ಯಾರಿಗೆ ವೋಟ್ ಮಾಡಬೇಕು ಅವರಿಗೆ ವೋಟ್ ಮಾಡಿ. ದಯವಿಟ್ಟು ಜಾಸ್ತಿ ಕರಪ್ಷನ್ನ ಬೆಳೆಸಬೇಡಿ, ಕರಪ್ಷನ್ನ ಕಂಟ್ರೋಲ್ ಮಾಡಿ. ಕರಪ್ಷನ್ನ ಕಂಟ್ರೋಲ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗೋದು. ನಮಸ್ಕಾರ.